ಮಾತು ಆಡಿದ್ರೆ ಹೋಯ್ತು, ಮುತ್ತು ಹುಡಿದ್ರೆ ಹೋಯ್ತು ಅನ್ನುವಂತಹ ಗಾದೆ ಎಷ್ಟು ನಿಜ ಅಂತ ಈ ಕತೆ ಕೇಳಿದ್ಮೇಲೆ ನಿಮ್ಗೆ ತಿಳಿದು ಬರುತ್ತೆ. ಒಂದ್ಸಲ ಒಂದು ಊರಲ್ಲಿ ಒಂದು ರಾಜ ಇರ್ತಾನೆ. ಆ ರಾಜ ಒಬ್ಬ ವ್ಯಕ್ತಿಗೆ ಮರಣ ದಂಡನೆನ ವಿಧಿಸ್ತಾನೆ. ಆ ಮರಣ ದಂಡನೆ ಹೇಗಿರುತ್ತೆ ಅಂದ್ರೆ ಅವನ್ನ ನೇಣು ಹಾಕಿ ಸಾಯಿಸ್ಬೇಕಂತ. ನೇಣು ಹಾಕಿ ಸಾಯಿಸ್ಬೇಕಂತ ಆದೇಶ ಕೊಟ್ಟಂತೆ ಅವ್ರನ್ನ ಕರ್ಕೊಂಡು ಹೋಗಿ ನೇಣು ಹಾಕ್ತಾರೆ. ಅದೇ 2 ನಿಮಿಷದಲ್ಲಿ ಅವನು ಕೆಳಗಡೆ ಬಿದ್ದೋಗ್ತಾನೆ. ಏನಾಯ್ತು ಅಂತ ನೋಡೋಷ್ಟೊತ್ತಿಗೆ ಅವನಿಗೆ ನೇಣು ಹಾಕಿರುವಂತಹ ದಾರ ಕಿತ್ತು ಹೋಗಿರುತ್ತೆ. ಸರಿ, ಅವನು ಹೇಗೋ ತಪ್ಪಿಸ್ಕೊಂಡ ಸಾವಿನಿಂದ ಅಂತ ಹೇಳಿ ರಾಜ ಬಿಟ್ಬಿಡಿ ಅಂತ ಹೇಳ್ತಾನೆ. ಆಗ ಇಬ್ರು ಸೈನಿಕರನ್ನ ಕರೆದ್ಬಿಟ್ಟು ಅವನು ಕೊನೆಯ 2 ಮಾತುಗಳೇನಾದ್ರು ಹೇಳದ್ನ ಅಂತ ಕೇಳಿದಾಗ ಇಬ್ರು ಸೈನಿಕರು ಹೇಳ್ತಾರೆ, ಇಷ್ಟು ದೊಡ್ಡ ರಾಜ್ಯದಲ್ಲಿ ಒಂದು ದಾರ ಕೂಡ ಗಟ್ಟಿಲ್ವಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳ್ದ ರಾಜನ್ಗೆ ತುಂಬಾನೇ ಕೋಪ ಬಂದು ಪ್ರಜೆಗಳ ಮುಂದೆನೆ ಅವನ್ನ ಕತ್ತೆಯಿಂದ ಹೊಡೆದಿ ಸಾಯಿಸ್ಬಿಡ್ತಾನೆ. ಅದಕ್ಕೆ ಹೇಳೋದು, ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.